ಒಂದ್ ಹುಡುಗ ಕೇಳ್ದ, ಅಣ್ಣ ಯಾಕೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಒಳಗಡೆ ನಾವು ಆಬ್ಸೆಂಟ್ ಆಗಿದ್ದೀವಿ? ನಾವು ಈ ನೆಲದಲ್ಲಿ ಹುಟ್ಟಿದೀವಲ್ಲ, ತರಗುಡ್ಸ್ ಮನೆ ಕಟ್ಟಿದೀವಲ್ಲ, ನಮ್ದು ID ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಕಾರ್ಡು ಎಲ್ಲ ಕಾರ್ಡ್ಗಳನ್ನ ಕಬ್ಣದ ಪೆಟ್ಟಿಗೆಲ್ಲ ಹಾಕಿ ಮಡಿಕೊಂಡಿದ್ದೀವಿ. ನಾವು ಮೂಳೆ ಮಾಂಸ ಇಟ್ಕೊಂಡೆ, ರಕ್ತ ಬಿಟ್ಕೊಂಡೆ, ದೇಹ ಅಂತ ಬದುಕಿದ್ದೀವಿ. ಆದ್ರೂ ನಾನು PG ಮಾಡಿದ್ದೀನಿ ಹಿಸ್ಟ್ರಿಲಿ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಒಳಗಡೆ ನಮ್ಮ ಅಪ್ಪ, ನಮ್ಮ ಅವ್ವ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಫ್ಯಾಮಿಲಿ ಯಾಕೆ ಆಬ್ಸೆಂಟ್ ಆಗಿದೆ? ಇಲ್ಲ. ಅದಕ್ಕೆ ನಾವು ಕುತ್ಕೊಂಡು ಮಾತಾಡ್ದೋ, ಭಾರತದ ಚರಿತ್ರೆ ಅಕ್ಷರದ ಗುಲಾಮ. ಯಾರಿಗೆ ಅಕ್ಷರ ಗೊತ್ತಿತ್ತೋ ಅವರು ಚರಿತ್ರೆಯನ್ನ ತನ್ನದಾಗಿಸ್ಕೊಂಡ್ರು ಅಂತ. ಇದು ಭಾರತದ ಚರಿತ್ರೆ ಇದೆಯಲ್ಲ, ಇದು ಬೇಟೆಗಾರನ ಚರಿತ್ರೆ. ಹುಲಿಗೊಂದ್ ಚರಿತ್ರೆ ಇದೆ ಈ ದೇಶದಲ್ಲಿ. ಹುಲಿಗೆ ಅಕ್ಷರ ಬರೆಯೋ ಸ್ಕಿಲ್ ಇಲ್ವಲ್ಲ, ಗೊತ್ತಿಲ್ವಲ್ಲ. ಅಕಸ್ಮಾತ್ ಹುಲಿ ಚರಿತ್ರೆ ಬರ್ಕೊಂಡಿದ್ರೆ ಈ ದೇಶದಲ್ಲಿ ನಮ್ಮಪ್ಪ ಪ್ರೆಸೆಂಟ್ ಆಗ್ತಿದ್ರು. ಜಾರಕಿಹೊಳಿ ಸರ್ ಅವ್ರಿಗೆ ಹೇಳಿದ್ದೇನು ಅಂದ್ರೆ, ನಾವು ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ. ಜಾಗೃತಿಯನ್ನ ಯಾರು ಮೂಡಿಸ್ಬೇಕು ಅಂದಾಗ, ಹೊಸ ತಲೆಮಾರಿನ ವಿದ್ಯಾರ್ಥಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಕೊಂಡೊಯ್ಯುವಂತ ಸಾರಥಿಗಳಾಗ್ಬೇಕು. ಇದು ಯಾರೋ ನಾನೊಬ್ಬ ಮಿನಿಸ್ಟರ್ ಆಗಿದ್ದೀನಿ, ನಾನೊಬ್ಬನ ಕೈಲಿ ಮಾಡಕ್ ಸಾಧ್ಯ ಅಲ್ಲ. ನೀವೆಲ್ಲರೂ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು. ಇನ್ನು ಮುಂದೆ ನೀವುಗಳೆಲ್ಲರೂ ಸಹ ಸಂವಿಧಾನಾತ್ಮಕ ಮಾರ್ಗದಲ್ಲಿ ನಡೆಯುವ ಹಾಗೆ ಜಾಗೃತಿ ಶಿಬಿರಗಳನ್ನ ಆಯೋಜನೆ ಮಾಡಬೇಕು ಅಂತೇಳಿ ಒಂದು ಕಿವಿ ಮಾತು ಹೇಳೋದು. ನಾನು ಆ ವೇದಿಕೆಯ ನಿರೂಪಕನಾಗಿದ್ದೆ. ಅದಾದ್ಮೇಲೆ ನಾವು ಸ್ನೇಹಿತರೆಲ್ಲ ಕುಳಿತುಕೊಂಡು, ನಾನು ಬೆಂಗಳೂರು ಯೂನಿವರ್ಸಿಟಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ. ಸುರೇಶ್ ಗೌತಮ್ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಕನ್ನಡ ಮೇಸ್ಟರ್ ಆಗಿದ್ದಾರೆ. ಹೀಗೆ ಇದ್ರೆ ಕಾಲ ಕಳೆದೋಗುತ್ತೆ, ಆಯುಸ್ಸು ಮುಗಿದೋಗುತ್ತೆ. ಇದ್ರ ಜೊತೆಗೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕುಳಿತುಕೊಂಡು ಮಾತಾಡೋದು. ಆ ಸಂದರ್ಭದಲ್ಲಿ ಮೊನ್ನೆ ಜಾರಕಿಹೊಳಿ ಸಾಹೇಬರು ಬಂದಾಗ ಸಂದರ್ಭದಲ್ಲಿ ಶಿಬಿರಗಳನ್ನ ಮಾಡುವ ಮೂಲಕ ಜನರನ್ನ ಜಾಗೃತಿಗೊಳಿಸ್ಬೇಕಾಗಿದೆ ಅನ್ನುವಂಥ ಮಾತು ನಮ್ಮ ಮನ ಮುಟ್ತು. ದೊಡ್ಡ ದೊಡ್ಡ ಸಮಾವೇಶಗಳಿಂದ ಜಾಗೃತಿ ಮೂಡ್ಸಕ್ಕಾಗ್ತಾ ಇಲ್ಲ. ಯಾರು ಬದ್ಧತೆ ಇದೆ, ಸಮಾಜದ ಬಗ್ಗೆ ಕಳಕಳಿ ಇದೆ, ಸಮುದಾಯದ ಬಗ್ಗೆ ಚಿಂತನೆ ಇದೆ ಅಂತ ಒಂದಷ್ಟು ಯುವಕರನ್ನ, ವಿದ್ಯಾರ್ಥಿಗಳನ್ನ ಸೇರಿಸಿ ಅವರಿಗೆ ಮತ್ತಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಅರಿವನ್ನ ವಿಸ್ತಾರ ಮಾಡ್ಕೊಳ್ಬೇಕೆ ಈ ಶಿಬಿರಗಳು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಕಾರಣವನ್ನ ಮುಂದಿಟ್ಕೊಂಡು ಸಂವಿಧಾನವೇ ಬೆಳಕು, ಅಂಬೇಡ್ಕರರೇ ದಿಕ್ಕು ಅನ್ನುವಂಥ ಶೀರ್ಷಿಕೆಯನ್ನ ಕೊಟ್ಟು, ಈಗ ಈ ಶಿಬಿರ ಏನೋ ಒಂದ್ ಶಿಬಿರ ಮಾಡಿ ನಿಲ್ಸ್ಬಿಡುದಲ್ಲ, ನಿರಂತರವಾಗಿ ಒಂದು ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ಕೊಂಡು, ನಿರಂತರವಾಗಿ ಒಂದು ಜರ್ನಿ ಮಾಡಬೇಕು ಅಂದ್ರೆ ಅದಕ್ಕೊಂದು ಏನಾದ್ರೂ ಒಂದು ಬ್ಯಾನರ್ ಬೇಕಾಯ್ತಲ್ಲ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡೋದು ಅಂತ ಹೇಳಿದ್ರೆ, ಅಂಬೇಡ್ಕರ್ ಬ್ರಿಗೇಡ್ ಕರ್ನಾಟಕ ಅಂತೇಳಿ ಆ ಒಂದು ಸಂಘಟನೆಯನ್ನ ಅದಕ್ಕೊಂದು ರೂಪ ಕೊಟ್ಟು ಚಾಲನೆಯನ್ನ ನೀಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಇಚ್ಛೆಯಿಂದ ಬರಲಿ ಅಂತೇಳಿ ಇವತ್ತೆಲ್ಲ ಡಿಜಿಟಲ್ ಯುಗ, ಒಂದು ಗೂಗಲ್ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಬೆಳಗಾವಿಯಿಂದ ಬಂದಿದ್ದಾರೆ, ಪಾವಗಡ, ಕೋಲಾರ, ನಂಜನಗೂಡಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ಯಾದಗಿರಿಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬಂದಿದ್ದಾರೆ, ಅಡ್ವೊಕೇಟ್ಸ್ ಇದ್ದಾರೆ, ಇಲ್ಲಿ ಟೀಚರ್ಸ್ಗಳಿದ್ದಾರೆ, ಮತ್ತೆ ತುಂಬಾ ಜನ ವಿದ್ಯಾರ್ಥಿಗಳು ಇದ್ದಾರೆ, BA ಅಂಡರ್ ಗ್ರಾಜುಯೇಟ್ ಓದ್ತಾ ಇರುವಂತವ್ರು ಇದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಇದ್ದಾರೆ, ರಿಸರ್ಚ್ ಸ್ಕಾಲರ್ಸ್ಗಳಿದ್ದಾರೆ. ಇವರನ್ನೇ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸ್ತೋ. ಇದಕ್ಕೆ ಸಂಬಂಧಪಟ್ಟಂತೆ ಬಂದವ್ರಿಗೆ ಏನೇನೋ ಹೇಳುದು ಚೆನ್ನಾಗಿರಲ್ಲ, ಅದು ಮುಂದೆ ಅವರು ಕ್ಯಾರಿ ಮಾಡಬೇಕು ಅಂತೇಳಿ ಒಂದಷ್ಟು ಏನ್ ಟಾಪಿಕ್ ಮಾತಾಡಿಸ್ಬೇಕು ಅಂದಾಗ ಲಕ್ಷ್ಮೀಪತಿ ಸರ್ ಅವ್ರನ್ನ ಕೂರಿಸ್ಕೊಂಡು ಅವ್ರು ಏನೆಲ್ಲ ಮಾತಾಡ್ಬೋದು, ಈ ಮಾತಾಡೋದಕ್ಕೆ ಯಾರನ್ನೆಲ್ಲ ರಿಸೋರ್ಸ್ ಪರ್ಸನ್ಸ್ಗಳನ್ನ ಕರೀಬಹುದು ಅಂತೇಳಿ ಒಂದು ಪೂರ್ವ ಯೋಜನೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀವಿ. ಉದ್ಘಾಟನೆ ಮಾಡಕ್ಕೆ ಯಾರನ್ನ ಕರೆಯೋದು ಅಂದಾಗ ಇದಕ್ಕೆ ಸೂಕ್ತವಾದಂಥವರು ನಮ್ಮ ಜಾರಕಿಹೊಳಿ ಸಾಹೇಬರು ಅಂತೇಳಿ ಹೋಗಿ ಅವರನ್ನ ಅಪ್ರೋಚ್ ಮಾಡೋದು. ಫೆಬ್ರವರಿ 28ನೇ ತಾರೀಕು ನಾವು ಇದು ಮಾಡ್ಕೊಂಡು ಹೋದೋ. ಅಲ್ಲಿ 28ನೇ ತಾರೀಕು ಸರ್ ಅವರೇ ಕ್ಯಾಲೆಂಡರ್ ಡೇಟ್ ಕೊಟ್ಬಿಟ್ರು. ಎಲ್ಲಿ ಮಾಡೋದು ಅಂದಾಗ ನಾವು 4 ಜನ ರಾಮನಗರ ಜಿಲ್ಲೆಯವರೇ ಆದ್ರಿಂದ ಜಿಲ್ಲೆಯಿಂದನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈ ಜಾನಪದ ಲೋಕವನ್ನ ಆಯ್ಕೆ ಮಾಡ್ಕೊಂಡು,
ಇಲ್ಲಿ ಬಂದು ನೋಡ್ದೋ 28ನೇ ತಾರೀಕು ಜಾನಪದ ಲೋಕ ಖಾಲಿ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಸರ್ 28ಗೆ ಹಿಂಗೆ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ 15ನೇ ತಾರೀಕು ನಾವಿದನ್ನ ದಿನಾಂಕವನ್ನ ನಿಗದಿಪಡಿಸ್ತೋ. ಸರ್ 14ನೇ ತಾರೀಕೆ ಉದ್ಘಾಟನೆಗೆ ಬರ್ತೀನಿ ಅಂತ ಹೇಳಿದ್ರು. ಬೇರೆ ಏನೋ ತುರ್ತು ಸಂದರ್ಭ ಬರಲಾಗಿ ಮತ್ತೆ ನಮ್ಮನ್ನು ಕರ್ಸ್ಕೊಂಡು 14ಕ್ಕಾಗಲ್ಲ 15ಕ್ಕೆ ಬರ್ಬೋದಾ ಅಂತ ಕೇಳಿದ್ರು. ಸರ್ ಖಂಡಿತ ದಯಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿ ಒಟ್ಟು ನಿನ್ನೆಯಿಂದ ಇವತ್ತಿನ ತನಕ ಬೇರೆ ಬೇರೆ ಸಂವಿಧಾನಾತ್ಮಕ ವಿಚಾರಗಳಲ್ಲಿ ಪರಿಣಿತಿಯನ್ನು ಪಡೆದಂಥವ್ರು, ಬುದ್ಧನ ವೈಚಾರಿಕ ಚಿಂತನೆಗಳಲ್ಲಿ ಒಂದಷ್ಟು ಜ್ಞಾನವನ್ನ ಪಡೆದಂಥವ್ರು, ಬಹಳ ಮುಖ್ಯವಾಗಿ ಮೊದಲಿಗೆ ನಾವು ಯಾರು ಅನ್ನುವಂತ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಭಾರತದ ಸಂವಿಧಾನ, ವರ್ತಮಾನದ ಸವಾಲು ಮತ್ತು ಭವಿಷ್ಯದ ಆಶಯ ಅನ್ನುವಂಥ ಟಾಪಿಕ್ಕು, ಬುದ್ಧ ಮತ್ತು ಆತನ ಧಮ್ಮ, ಅಪಾಯಕಾರಿ ವೃತ್ತಿಗಳು ಹೊರಬರುವ ದಾರಿಗಳು, ದಾದಾ ಸಾಹೇಬ್ ಕಾನ್ಸಿರಾಮ್ ಮತ್ತು ಸಮಕಾಲೀನ ರಾಜಕಾರಣ, ಜಾತಿ ಮತ್ತು ಲಿಂಗತ್ವದ ನೆಲೆ, ಕಲೆ ಮತ್ತು ಮೀಮಾಂಸೆ, ಚಳುವಳಿ ಮತ್ತು ಸವಾಲುಗಳು, ಈ ಒಂದು ವಿಷಯಗಳನ್ನ ಇಟ್ಕೊಂಡು 2 ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಒಂದಷ್ಟು ಜಾಗೃತಿಯನ್ನ ಮೂಡಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೀವಿ. ಈ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮಗೆ ಅತ್ಯವಶ್ಯಕ ಅಂತ ಹೇಳ್ತಾ ಈ ನಿಮ್ಮ ಸಹಕಾರ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಡಾಕ್ಟರ್ ಕೋಡ್ಲೂರ್ ರವಿಕುಮಾರ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಜಾರಕಿಹೊಳಿ ಸರ್ ಮಾತಾಡ್ತಾರೆ. ಸರ್, ನಿನ್ನೆ ರಾತ್ರಿ 3 ಗಂಟೆ ತನಕ ಅವರು ಮಲಗಿಲ್ಲ ನಮ್ಮ ಶಿಬಿರಾರ್ಥಿಗಳು. ಒಂದ್ ಹುಡುಗ ಕೇಳ್ದ, ಅಣ್ಣ ಯಾಕೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಒಳಗಡೆ ನಾವು ಆಬ್ಸೆಂಟ್ ಆಗಿದ್ದೀವಿ? ನಾವು ಈ ನೆಲದಲ್ಲಿ ಹುಟ್ಟಿದೀವಲ್ಲ, ತರಗುಡ್ಸ್ ಮನೆ ಕಟ್ಟಿದೀವಲ್ಲ, ನಮ್ದು ID ಕಾರ್ಡು, ಆಧಾರ್ ಕಾರ್ಡು, ವೋಟರ್ ಕಾರ್ಡು ಎಲ್ಲ ಕಾರ್ಡ್ಗಳನ್ನ ಕಬ್ಣದ ಪೆಟ್ಟಿಗೆಲ್ಲ ಹಾಕಿ ಮಡಿಕೊಂಡಿದ್ದೀವಿ. ನಾವು ಮೂಳೆ ಮಾಂಸ ಇಟ್ಕೊಂಡೆ, ರಕ್ತ ಬಿಟ್ಕೊಂಡೆ, ದೇಹ ಅಂತ ಬದುಕಿದ್ದೀವಿ. ಆದ್ರೂ ನಾನು PG ಮಾಡಿದ್ದೀನಿ ಹಿಸ್ಟ್ರಿಲಿ. ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ಒಳಗಡೆ ನಮ್ಮ ಅಪ್ಪ, ನಮ್ಮ ಅವ್ವ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಫ್ಯಾಮಿಲಿ ಯಾಕೆ ಆಬ್ಸೆಂಟ್ ಆಗಿದೆ? ಇಲ್ಲ. ಅದಕ್ಕೆ ನಾವು ಕುತ್ಕೊಂಡು ಮಾತಾಡ್ದೋ, ಭಾರತದ ಚರಿತ್ರೆ ಅಕ್ಷರದ ಗುಲಾಮ. ಯಾರಿಗೆ ಅಕ್ಷರ ಗೊತ್ತಿತ್ತೋ ಅವರು ಚರಿತ್ರೆಯನ್ನ ತನ್ನದಾಗಿಸ್ಕೊಂಡ್ರು ಅಂತ. ರೀ, ಇದು ಭಾರತದ ಚರಿತ್ರೆ ಇದೆಯಲ್ಲ, ಇದು ಬೇಟೆಗಾರನ ಚರಿತ್ರೆ. ಹುಲಿಗೊಂದ್ ಚರಿತ್ರೆ ಇದೆ ಈ ದೇಶದಲ್ಲಿ. ಹುಲಿಗೆ ಅಕ್ಷರ ಬರೆಯೋ ಸ್ಕಿಲ್ ಇಲ್ವಲ್ಲ, ಗೊತ್ತಿಲ್ವಲ್ಲ. ಅಕಸ್ಮಾತ್ ಹುಲಿ ಚರಿತ್ರೆ ಬರ್ಕೊಂಡಿದ್ರೆ ಈ ದೇಶದಲ್ಲಿ ನಮ್ಮಪ್ಪ ಪ್ರೆಸೆಂಟ್ ಆಗ್ತಿದ್ರು. ಈ ದೇಶದೊಳಗಡೆ ಹುಲಿ ಏನಾದ್ರು ಚರಿತ್ರೆ ಬರ್ದಿದ್ರೆ ಆ ಚರಿತ್ರೆ ತುಂಬಾ ದೊಡ್ಡದು. ಆದ್ರೆ ಯಾರ ಕೈಯಲ್ಲಿ ಅಕ್ಷರ ಗೊತ್ತಿತ್ತು, ಈ ನೆಲದ ಮನುಸ್ಮೃತಿ ಅನ್ನುವಂಥದ್ದು ಅಕ್ಷರವನ್ನ ಕಿತ್ತುಕೊಂಡ ಕಾರಣಕ್ಕೋಸ್ಕರವಾಗಿ ಚರಿತ್ರೆಯ ಭಾಗದಲ್ಲಿ ನಾವಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಭಾರತದ ಚರಿತ್ರೆ ಇದೆಯಲ್ಲ, ಬೇಕು ಅಂತ ಉದ್ದೇಶಪೂರ್ವಕವಾಗಿ ಭಾರತದ ಚರಿತ್ರೆಯನ್ನ ಒಡೆದು ಹಾಕಲಾಗಿದೆ, ಡಿಸ್ಟರ್ಬ್ ಮಾಡಲಾಗಿದೆ, ಮಹಿಳೆಯರು ಮತ್ತು ಮಕ್ಕಳನ್ನ ರಂಜಿಸ್ತಕ್ಕಂಥ ಕಟ್ಟು ಕಥೆಗಳನ್ನ ಮಾಡಲಾಗಿದೆ ಅಂತ. ನೋಡಿ,